ತೊಟ್ಟಿಲನ್ನು ತೂಗುವ ಕೈ ಜಗತ್ತನ್ನೇ ತೂಗಬಲ್ಲದು ಎಂಬ ಗಾದೆ ಮಾತು ಅತ್ಯಂತ ಅರ್ಥಪೂರ್ಣವಾಗಿದ್ದು, ಸಮಾಜದಲ್ಲಿ ತಾಯಿಯ ಸ್ಥಾನ ಮತ್ತು ಆಕೆಯ ಪ್ರಭಾವವನ್ನು ಎತ್ತಿ ತೋರಿಸುತ್ತದೆ. ಈ ಗಾದೆ ಮಾತಿನ ಸಂಪೂರ್ಣ ವಿಸ್ತರಣೆ ಇಲ್ಲಿದೆ. ಪೀಠಿಕೆ. ಗಾದೆಗಳು ವೇದಗಳಿಗೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಹಿರಿಯರು ತಮ್ಮ ಅನುಭವದ ಸಾರವನ್ನು ಇಂತಹ ಪುಟ್ಟ ವಾಕ್ಯಗಳಲ್ಲಿ ಅಡಗಿಸಿಟ್ಟಿರುತ್ತಾರೆ. ಈ ಗಾದೆಯು ಸ್ತ್ರೀಶಕ್ತಿ ಮತ್ತು ತಾಯ್ತನದ ಮಹತ್ವವನ್ನು ಸಾರುತ್ತದೆ. ವಿವರಣೆ. ಈ ಗಾದೆಯು ಪ್ರಮುಖವಾಗಿ 3 ಅಂಶಗಳನ್ನು ಒಳಗೊಂಡಿದೆ. ತಾಯಿಯ ವಾತ್ಸಲ್ಯ. ಮಗು ಜನಿಸಿದಾಗ ಅದಕ್ಕೆ ಸಂಸ್ಕಾರ ಮತ್ತು ಪ್ರೀತಿಯನ್ನು ನೀಡುವವಳು ತಾಯಿ. ಮಗುವನ್ನು ತೊಟ್ಟಿಲಿನಲ್ಲಿ ಮಲಗಿಸಿ ಜೋಗುಳ ಹಾಡಿ ತೂಗುವ ಆ ಕೈಗಳಲ್ಲಿ ಕೇವಲ ಪ್ರೀತಿಯಷ್ಟೇ ಅಲ್ಲ, ಒಂದು ಮಗುವಿನ ಭವಿಷ್ಯವನ್ನು ರೂಪಿಸುವ ಶಕ್ತಿಯೂ ಇರುತ್ತದೆ. ವ್ಯಕ್ತಿತ್ವ ನಿರ್ಮಾಣ. ಮಗು ಬೆಳೆದು ದೊಡ್ಡವನಾಗಿ ಸಮಾಜದ ಉತ್ತಮ ಪ್ರಜೆಯಾಗಬೇಕಾದರೆ ತಾಯಿ ನೀಡುವ ಸಂಸ್ಕಾರವೇ ಅಡಿಪಾಯ. ಶಿವಾಜಿ ಮಹಾರಾಜನಿಗೆ ಜೀಜಾಬಾಯಿ, ಸ್ವಾಮಿ ವಿವೇಕಾನಂದರಿಗೆ ಭುವನೇಶ್ವರಿ ದೇವಿ ನೀಡಿದ ಮಾರ್ಗದರ್ಶನವೇ ಅವರು ಜಗತ್ತನ್ನು ಬೆಳಗುವಂತೆ ಮಾಡಿತು. ಜಗತ್ತನ್ನು ತೂಗುವ ಶಕ್ತಿ. ಜಗತ್ತನ್ನು ತೂಗುವುದು ಎಂದರೆ ಆಡಳಿತ ಮಾಡುವುದು ಅಥವಾ ಸಮಾಜದಲ್ಲಿ ದೊಡ್ಡ ಬದಲಾವಣೆ ತರುವುದು ಎಂದರ್ಥ. ತಾಯಿ ತನ್ನ ಮಗುವಿಗೆ ಕಲಿಸುವ ಧೈರ್ಯ, ನೀತಿ ಮತ್ತು ಮೌಲ್ಯಗಳು ಆ ಮಗು ಮುಂದೆ ದೊಡ್ಡ ನಾಯಕನಾಗಿ ಅಥವಾ ಸಮಾಜ ಸುಧಾರಕನಾಗಿ ಜಗತ್ತನ್ನೇ ಬದಲಿಸಲು ಪ್ರೇರಣೆಯಾಗುತ್ತವೆ. ಸಾರಾಂಶ. ಒಬ್ಬ ಹೆಣ್ಣು ಮನಸ್ಸು ಮಾಡಿದರೆ ಕೇವಲ ಸಂಸಾರವನ್ನಷ್ಟೇ ಅಲ್ಲ, ಇಡೀ ದೇಶವನ್ನೇ ಮುನ್ನಡೆಸಬಲ್ಲಳು. ಮನೆಯೇ ಮೊದಲ ಪಾಠಶಾಲೆ, ಜನನಿ ಮೊದಲ ಗುರು. ತಾಯಿ ನೀಡುವ ಶಿಕ್ಷಣ ಮತ್ತು ಸಂಸ್ಕಾರವು ಒಂದು ಪೀಳಿಗೆಯನ್ನೇ ಉದ್ಧರಿಸುವ ಶಕ್ತಿ ಹೊಂದಿದೆ. ಆದ್ದರಿಂದ ಜಗತ್ತಿನ ಸಕಲ ಶಕ್ತಿಗಳಿಗಿಂತ ತಾಯಿಯ ಶಕ್ತಿ ಮಿಗಿಲಾದದ್ದು. ತೀರ್ಮಾನ. ರಾಷ್ಟ್ರದ ಭವಿಷ್ಯ ಅಡಗಿರುವುದು ತಾಯಂದಿರ ಕೈಯಲ್ಲಿ. ಉತ್ತಮ ತಾಯಂದಿರಿರುವ ನಾಡು ಎಂದಿಗೂ ಸಮೃದ್ಧವಾಗಿರುತ್ತದೆ.